ಅಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಹಾಕಿರ್ಸ್ತಾ ಇದ್ಯಾ? ಗೊತ್ತಾಗ್ಲಿಲ್ವಾ ವಿಷಯ? ರಾಜ ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ್? ಯಾರು ಮಾಡಿರೋದು? ಇನ್ಯಾರು? ಇದಾನಲ್ಲ ನಿನ್ ಸುಪುತ್ರ. ರಾಣಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾಗ ಅಂತ ಕೆಲಸ ಮಾಡೋನು ಅಂತ ನನ್ಗನ್ನಿಸ್ತಾ ಇಲ್ಲ. ನೀನು ಪ್ರೀತಿ ಅಣ್ಣನಿಗೇನು ಶತ್ರುಗಳು ಕಮ್ಮಿ ಇಲ್ವಲ್ಲ? ಅವರೇ ಯಾಕೆ ಮಾಡಿರ್ಬಾರ್ದು ಈ ಕೆಲ್ಸನ? ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಈಗೇನ್ ಮಾಡೋದು? ಹೋಗು ನಿನ್ ಮಗನ್ ಹತ್ರ, ರಾಜನ ವಾಪಸ್ ಕರ್ಕೊಂಡ್ ಅಂತ ಕೇಳ್ಕೊ. ಆ ಕೆಲಸ ನೀನೇ ಮಾಡ್ಬೋದಲ್ಲ. ಒಂದ್ ಹೇಳ್ತೀನಿ ತಿಳ್ಕೊ, ನೀನ್ ನನ್ನನ್ನು ಉಳಿಸ್ಕೊಂಡ್ಬರೋ ಧೈರ್ಯ ಸಾಮರ್ಥ್ಯ ಇರೋ ಒಬ್ಬ ವ್ಯಕ್ತಿ ಅಂತಂದ್ರೆ ಈಗ ನೀನ್ ಕೇವಲವಾಗಿ ಹೇಳ್ದಿಯಲ್ಲ ಸುಪುತ್ರ ಅಂತ, ಅವನೇ ನಾಗ. ಅಣ್ಣ, ಅತಿಥಿಗಳು ಬಂದಿದ್ದಾರೆ. ಹುಡುಗ ಗೊತ್ತಾ? ಒಳ್ಳೆ ಸಮಯಕ್ಕೆ ಬಂದ್ರಿ. ಬನ್ನಿಮ್ಮ, ಮಂಗಳಾರತಿ ತಗೊಳ್ಳಿ. ಒಳಗಡೆ ಬರಕ್ಕೆ ಕೇಳು. ಕುರ್ಚಿ ಹಾಕ್ಲಿ. ಅಮ್ಮ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾ. ನಾನ್ ಮಾಡಿದ ತಪ್ಪನ್ನ ಯಾವ ಮಗನೂ ಕ್ಷಮಿಸೋದಿಲ್ಲ ಅಂತ ನನಗೆ ಗೊತ್ತು. ಆ ದೇವ್ರು ನನ್ನನ್ನು ಕ್ಷಮಿಸ್ಲಿಲ್ಲ, ಸರಿಯಾದ ಶಿಕ್ಷೆನೆ ಕೊಟ್ಟ. ನನ್ನ ಅಮ್ಮ ಅಂತ ಕರೆಯಕ್ಕೆ ಇಷ್ಟಪಡದೇ ಇರೋ ಒಬ್ಬ ಮಗನ್ಗೆ ನನ್ನ ತಾಯಿ ಮಾಡ್ದ. ನನ್ನೇ ಅಮ್ಮ ಅಂತ ಕರೆಯೋ ಮಗನ್ನ ನನ್ನಿಂದ ದೂರ ಮಾಡ್ದ. ಆದ್ರೂ ರಾಜನ್ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ನಾನು ಅದನ್ನೇ ಮಾಡಿದೆ. ಈಗ ಅವನ್ ತೊಂದರೆಲಿದ್ದಾನೆ. ಅವನನ್ನು ಕಾಪಾಡು ಅಂತ ನಿನ್ನನ್ನು ಬೇಡ್ಕೊಳಕ್ ಬಂದಿದ್ದೀನಿ. ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಿನ್ನ ತಂಗಿ ಹೇಳ್ತಾಳೆ ಅದನ್ನ ನೀನೇ ಮಾಡಿಸಿದ್ಯಾ ಅಂತ. ಆದ್ರೆ ನನಗೆ ಹಾಗನ್ಸೋದಿಲ್ಲ. ದಯವಿಟ್ಟು ಅವನನ್ನು ಕಾಪಾಡು. ಕರಿಯ, ಅವ್ರ ಜೊತೆ ಹೋಗಲೇ. ಅಮ್ಮ ಬನ್ನಿಮ್ಮ. ತಿಮ್ಮ, ನೀನ್ ಕೂಗೋ ದಾಟಿ ಕೇಳಿದ್ರನ್ನೇ ಗೊತ್ತಾಗತ್ತೆ ಇದನ್ನ ನಾವು ಮಾಡಿದೀವಿ ಅಂತ ನೀನ್ ತಿಳ್ಕೊಂಡಿದೀಯಾ? ಹೌದು, ನಿನ್ನನ್ ಕೊಲ್ಲಕ್ ಬಂದವನ್ನ ಹಿಡಿದು ಅವನಿಗೊಂದ್ ಗತಿ ಕಾಣಿಸಿದ್ವಿ. ಆದ್ರೆ ನಮ್ ತಾಯಣೆ ಆ ರಾಜ ಕಾಣ್ದೇ ಇರೋದಕ್ಕೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಹಂಗಂದ್ರೆ ಯಾರು ಮಾಡ್ಯಾರಂತ ಪತ್ತೆ ಹಚ್ಚಲೇ. ನಾನ್ ನಾಯ್ಡು. ರಾಜ ನನ್ನ ಹತ್ರನೇ ಇದ್ದಾನೆ. ನೀನೇ ಹೆಚ್ಚಿಗೆ ಹೆಣ ತಗೊಂಡಿದ್ಯಾ ಅಂತ ಹೇಳ್ತಿದ್ದಾನೆ. ಈಗ ಅವನು ಹಾಗೆ ಹೇಳ್ತಾನೆ ನಾಯ್ಡು. ಹೇಳ್ದೆ ಇನ್ನೇನ್ ಮಾಡ್ತಾನೆ? ಅಲ್ಲ, ನೀ ದುಡ್ಡು ಕೊಟ್ಟದ ಅವನಿಗೆ ತಾನೆ, ಮತ್ತೆ ನನ್ನ ಹತ್ರ ಯಾಕೆ ಬರುತ್ತೆ? ನೋಡ್ ನಾಯ್ಡು, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಬಿಡ್ಬೇಡ ಅವನ್ನ. ನಿನ್ನ ಹಣ ವಾಪಸ್ ಬರಕ್ಕೆ ಒಂದಲ್ಲ ಒಂದ್ ದಾರಿ ಕಂಡು ಹಿಡ್ದೆ ಹಿಡಿತಾನೆ. ಹಿಡಿಲೇಬೇಕು. ಏನಂತೀಯ? ಕೇಳಿಸ್ಕೊಂಡ್ಯಾ ನಿನ್ ಫ್ರೆಂಡ್ ಹೇಳಿದ್ದನ್ನ? ಅವನು ಸುಳ್ಳು ಹೇಳ್ತಾ ಇದ್ದ ನಾಡು. ದುಡ್ಡೆಲ್ಲ ಅವನೇ ತಿಂದಾಕಿದ್ದು. ಈಗ ನನ್ನ ಮೇಲೆ ಹೇಳ್ತಾ ಇದ್ದ. ರಾಜ, ನಾನು ವ್ಯವಹಾರಸ್ಥ. ನನ್ನ ಸೆಂಟಿಮೆಂಟ್ಸ್ ಏನಾದ್ರೂ ಇದ್ರೆ ಅದು ನನ್ನ ಹಣದ ಬಗ್ಗೆ ಮಾತ್ರ. ನೀನು ನನ್ನ ಹತ್ರ ಹಣ ತಗೊಂಡಿದ್ದೀಯ, ಅದನ್ನ ವಾಪಸ್ ಕೊಡ್ಲೇಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನೀನು ಒಂದ್ ವೇಳೆ ಕೊಡದೆ ಇದ್ರೆ ನಾನ್ ತುಂಬಾ ಕೆಟ್ಟದಾಗ ನಡ್ಕೋಬೇಕಾಗುತ್ತೆ. ಅದು ಯಾರಾದ್ರೂ ಸಹಾಯ ಮಾಡೋರಿದ್ರೆ ಹುಡುಕೋ, ಅದು ಆ ದೇವ್ರೇ ಆದ್ರೂ ಸರಿ.
ಅಲ್ಲಿವರೆಗೂ ನಾನ್ ನಿನ್ನನ್ನು ಬಿಡೋದಿಲ್ಲ. ಯಾರು ನೀವು? ಏನ್ ಬೇಕಾಗಿತ್ತು? ರಾಜನ ಅಣ್ಣ ನಾನು. ಅವನ್ನ ಕರ್ಕೊಂಡು ಹೋಗೋಮ್ಮ ಅಂತ ಬಂದೀನಿ. ಕರ್ಕೊಂಡು ಹೋಗ್ಬೋದು, ನನ್ನ ಹಣ ಕೊಟ್ಟ ಮೇಲೆ. ಏಟ್ ಕೊಡ್ಬೇಕು? 3,25,00,000 ಕೊಡ್ಬೇಕು, ಬಡ್ಡಿ ಸೇರಿಸಿ. ಇದೆಯಾ ನಿನ್ನ ಹತ್ರ? ಈಗ ಒಂದು 50 ಲಕ್ಷ ಕೊಡ್ತೀನಿ, ಉಳಿದಿದ್ದಕ್ಕೆ ಬರ್ಕೊಡ್ತೀನಿ. ಬರ್ಕೊಡ್ತೀನಿ ಅಂದ್ರೆ? ಅವ್ರು ಹೇಳಿದ್ದು ಪ್ರಾಮ್ಸರಿ ನೋಟ್ ಅಂತ. ಪ್ರಾಮ್ಸರಿ ನೋಟ್ ಆದ್ರೆ ನನಗೆ ಓಕೆ. ಅಯ್ಯೋ ದೇವ್ರೆ, ಇಷ್ಟು ಬೇಗನೆ ಸೆಟ್ಲ್ಮೆಂಟ್ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನ್ಸಿರ್ಲಿಲ್ಲ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಸೈನ್ ಮಾಡಿ. ನನ್ನ ತಮ್ಮ ಎಲ್ಲಲೇ? ಏ, ರಾಜ ಅವ್ರನ್ನ ಕರ್ಕೊಂಬನ್ರು. ಇವೆಲ್ಲ ಏನು ಗಾಯಗಳು ನಾಯ್ಡು ಸಾರು? ಏನಿಲ್ಲ, ನಮ್ ಹುಡುಗರು ನಿಮ್ ಹುಡುಗನ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದಾರೆ ಅಷ್ಟೇ. ಆಟ ಆಡಿರೋರು ಇವ್ರೇ ಅನ್ಕತೀನಿ. ಹೌದು. ಇವ್ರಗಳ ಜೊತೆ ನಾನೊಂದು ಸಣ್ಣ ಆಟ ಆಡಿದ್ರೆ ನಿಂದೇನು ಅಡ್ಡಿ ಇಲ್ಲಲೇ. ಆಟ ವ್ಯವಹಾರ ಎರಡು ಒಂದು ಮಾಡಬೇಡಲೇ. ಎಲ್ರಾಗೂ ಸೋಲ್ಬಹುದು, ಅದ್ರಾಗೂ ಈ ಬಳ್ಳಾರಿ ನಾಗ ಎದುರಾಳಿ ಆಗಿದ್ನಂದ್ರೆ ಎತ್ತಿ ಬಡಿತಾನ, ದನಕ್ ಬಡ್ದಂಗ ಅಗಸಿ ಬಾಗಲಾದಿತ್ತು. ನಾಗ, ಬಳ್ಳಾರಿ ನಾಗ. ಬರ್ಲ್ಯಾ? ನಿಮ್ ಮಗ ಅದ್ಭುತವಾಗಿದೆ. ಮೊದಲು ನನ್ನ ಅಣ್ಣನ ಕಿಡ್ನಾಪ್ ಮಾಡಿಸಿ ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾಟಕ ತುಂಬಾ ಚೆನ್ನಾಗಿದೆ. ಹೌದು, ಇದು ನಾಟಕನೇ. ಕಷ್ಟಪಟ್ಟು ದುಡ್ದಿರೋ ಕೋಟಿಗಟ್ಲೆ ಹಣನ ನಿಮ್ಮ ಅಣ್ಣನ ಜೀವಕ್ಕೆ ಬೆಲೆ ಕೊಟ್ಟು ಕರ್ಕೊಂಡು ಬಂದ್ರೆ ಅದ್ ನಿನಗೆ ನಾಟಕ ತರನೇ ಕಾಣಿಸುತ್ತೆ. ನಮ್ಮಣ್ಣ ಅಲ್ಲಿಗೆ ಹೋಗಿದ್ರೆ ನಿಮ್ಮಣ್ಣ ಹೆಣವಾಗಿ ನಿನ್ನ ಮನೆ ಬಾಗ್ಲಿಗೆ ಬಂದಿರ್ತಿದ್ದ. ನಿಮ್ಮಣ್ಣ ನನ್ನ ಮ್ಯಾಗೆ ಎದಕ್ಕೆ ದ್ವೇಷ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗೈತೆ. ಆದ್ರೆ ನೀನ್ಯಾಕೆ ನನ್ನ ಮೇಲೆ ದ್ವೇಷ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗವಲ್ದು. ನೀನು ಹುಟ್ಟಿದ ತಾಯಿ ಹೊಟ್ಟೆಯಾಗಾನ, ನಾನು 9 ತಿಂಗಳು ಇದ್ದು ಹುಟ್ಟಿ ಬಂದವನು. ನಿನ್ನ ಆಸ್ತಿನಾಗ ಪಾಲ್ ಕೇಳ್ತೀನಿ ಅಂತ ಅಂಜಿಕೆನಾ? ಈ ಮನೆಯಿಂದ ನನಗೆ ಒಂದು ಬಿಡಿಕಾಸು ಬೇಡ. ನನಗೆ ಬೇಕು ಅಂಬೋದ್ನಲ್ಲ ನಿಮ್ಮಪ್ಪ ಕೊಟ್ಟಾನ. ಆಸ್ತಿ ಪಾಸ್ತಿ ಅಲ್ಲ, ಪ್ರೀತಿಯ ಸಂಪತ್ತು. ನನ್ನ ಎತ್ತವನು ಕುಡ್ದಿರೋ ಅಷ್ಟು. ಈ ಆಸ್ತಿ ಪಾಸ್ತಿ, ಈ ಎಸ್ಟೇಟು, ಫ್ಯಾಕ್ಟ್ರಿ, ಆ ಸಂಪತ್ತಿನ ಮುಂದೆ ಇದೆಲ್ಲ ಏನೂ ಅಲ್ಲ. ಬಹಳ ದೊಡ್ಡದು. ನಾನು ಆರಾಮಿದ್ದೇನೆ, ಬೇಸಾರಾಮಿದ್ದೇನೆ. ಅಣ್ಣ,
ಬಾಣ. ಮನುಷ್ಯರ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ದೇ ಇವ್ರ ಹತ್ರ ಮಾತಾಡೋದು ವೇಸ್ಟ್. ನೀನ್ ಹೇಳೋದು ಸತ್ಯ ಅಲ್ಲೇ ವಿಜಯ್. ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗೋಲ್ದು. ಗೊತ್ತಾಗ್ಬೇಕಾದ್ರೆ ನಮ್ಮ ಮಟ್ಟಕ್ಕೆ ಅವ್ರು ಬರಬೇಕು, ಇಲ್ಲ ಅವ್ರ ಮಟ್ಟಕ್ಕೆ ನಾವು ಹೋಗ್ಬೇಕು. ಅವೆರಡು ಆಗದೆ ಇರೋದ್ರಿಂದ ನಾವು ದನಗಳ ಹತ್ರ ಹೋಗೋದೇ ಬಾರಿ ಬೇಸ್. ನಿನ್ನ ಜಾಗ ತುಂಬೋಕೆ ಸಂಧಿ ಆಗ್ಲಿಂದ ಕರ್ಕೊಂಬಂದ ತಮ್ಮ ಇವನು ನನಗೋಸ್ಕರ ಪ್ರಾಣ ಕೊಡ್ತಾನೆ. ನೀನು ನನ್ನ ಪ್ರಾಣ ತೆಗೆಯೋದಕ್ಕೂ ಹಿಂಜರಿಯೋದಿಲ್ಲ ಅಟ್ಟೆ. ಬಂದ್ರಿ ಹೋಗಮ್ಮ. ನೀನ್ ಕಳಿಸಿದ ಕೊಲೆ ಗಡಕನ್ಗೆ ಬಲಗಡೆಯಿಂದ ಮೈ ಮೇಲೆ ಬೀಳು ಅಂತ ಹೇಳಿ ಕಳಿಸಿದ್ದೆ. ಯಾಕೆಂದ್ರೆ ನನ್ನ ಬಲಗಣ್ ಮಬ್ಬು ಅಂತ ನಿನಗೆ ಗೊತ್ತಿತ್ತು. ಅದಕ್ಕೆ ಕಾರಣನೂ ನೀನೇ ಎಂಬುದನ್ನು ಮರೆತು ಬಿಟ್ಟೆ. ನಾನು ಮನಸ್ಸು ಮಾಡಿದ್ದೀನಿ, ಯಾವತ್ತೂ ಆ ಮಬ್ಬನ್ನ ಬೆಳಕು ಮಾಡ್ಕೋಬೋದಿತ್ತು. ಆದ್ರೆ ನಿನ್ನ ನೆನಪಿಗೆ ಅಂತಾನೆ ನಾನು ಅದನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ. ಬರ್ಲ್ಯಾ?